ತಾರಕಕ್ಕೇರಿದೆ ಹನುಮ ಧ್ವಜದ ದಂಗಲ್. ಮಂಡ್ಯದ ಕೆರಗೋಡಿನಲ್ಲೂ ಈಗಲೂ ಕೂಡ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಕಾರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಮಂಡ್ಯ ಅನ್ನೋದನ್ನ ಗಮನಿಸಿದ್ವಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಈಗಲೂ ಕೂಡ ಟಾಕ್ ಫೈಟ್ ಮುಂದುವರಿತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಕೇಸರಿ ಪಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಪ್ಲಾನ್ ರೂಪುಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡುವಂಥ ಪ್ಲಾನ್ ಕಾಂಗ್ರೆಸ್ನವರದ್ದು. ಸಹಜವಾಗಿ ಈಗ ಹನುಮ ಧ್ವಜದ ದಂಗಲ್ ಕಾಂಗ್ರೆಸ್ ನಾಯಕರಿಗೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಲೋಕಸಭೆ ಚುನಾವಣೆಯಲ್ಲಿ ಇದರಿಂದ ಏನಾದರೂ ಸಮಸ್ಯೆ ಆದ್ರೆ ಹೇಗೆ ಅಂತ. ಹಾಗಾಗಿ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧವೇ ಈಗ ಹೋರಾಟ ಮಾಡಬೇಕು, ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ ರೂಪುಗೊಂಡಿದೆ. ಮನೆ ಮನೆಗೂ ಹೋಗಿ ರಾಷ್ಟ್ರಧ್ವಜದ ಹಂಚಿಕೆ ಮಾಡಬೇಕು ಅನ್ನುವಂಥ ಪ್ಲಾನ್. ಮತ್ತೊಂದು ಕಡೆ ಈಗ ಬಿಜೆಪಿ ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ರೂಪಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕೂಡ ರಾಜ್ಯಾದ್ಯಂತ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಹಿಂದೂ ವಿರೋಧಿ ಅನ್ನುವಂಥ ಪಟ್ಟವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಬೇಕು ಅಂತ ಬಿಜೆಪಿ ನಾಯಕರು ಕೂಡ ರೆಡಿ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ದಿನೇ ದಿನೇ ಹನುಮ ಧ್ವಜದ ದಂಗಲ್ ತಾರಕಕ್ಕೇರ್ತಾ ಇರೋದು, ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಟಾಕ್ ಫೈಟ್ ಮುಂದುವರಿತಾ ಇರೋದು. ಯಾವ ರೀತಿಯ ಪ್ಲಾನ್ ಎರಡೂ ಪಕ್ಷದಿಂದ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪುಗೊಂಡಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಬಹುದು ಆನಂದ್. ಶ್ರುತಿ, ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಇಳಿಸಿದಂಥ ಪ್ರಕರಣ ಈಗ ರಾಜಕೀಯವಾಗಿ ತಿರುವು ಪಡ್ಕೊಂಡಿದೆ. ಒಂದು ಕಡೆ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಇರುವಂಥದ್ದು. ಇನ್ನೂ ಕೂಡ 200ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿ ಭದ್ರತೆ ನೀಡಲಾಗಿದೆ. ಸಹಜ ಸ್ಥಿತಿಗೆ ಬಂದಂತೆ ಕಾಣ್ತಾ ಇದ್ರು ಕೂಡ ಯಾವಾಗ ಆಕ್ರೋಶದ ಕಿಚ್ಚು ಸ್ಫೋಟ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿ ಒಂದು ವಾತಾವರಣ ಇರುವಂಥದ್ದು. ಮತ್ತೊಂದು ಕಡೆ JDS ಹಾಗೂ ಬಿಜೆಪಿ ಲೋಕಸಭೆವರೆಗೂ ಅಂದರೆ ಈ ಒಂದು ಕಾವು ಆರದಂತೆ ಇರೋದಕ್ಕೆ ಯಾವ ರೀತಿ ಎಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು, ಪ್ಲಾನ್ಗಳನ್ನು ಮಾಡಬೇಕು, ಆ ರೀತಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಏನೋ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಿಸ್ಬೇಕು, ಮತ್ತೆ ಆ ಜಾಗದಲ್ಲಿ ಹನುಮ ಧ್ವಜವನ್ನು ಆರಿಸಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಇಟ್ಕೊಂಡು ನಿರಂತರವಾಗಿ ಹೋರಾಟವನ್ನು ಮಾಡುವಂಥದ್ದು. ಅದ್ರ ಜೊತೆಗೆ ಮನೆ ಮನೆಗೆ ಏನು ಹನುಮ ಧ್ವಜವನ್ನು ನೀಡುವ ಮೂಲಕ ಪ್ರತಿ ಮನೆಗಳ ಮೇಲೆ ಹನುಮ ಧ್ವಜವನ್ನು ಆರಿಸುವಂತಹ ಅಭಿಯಾನವನ್ನು ಮಾಡೋದಕ್ಕೆ ಈಗಾಗಲೇ ಪ್ಲಾನನ್ನು ಮಾಡ್ಕೊಳ್ಳಲಾಗಿದೆ. ಆದರೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ. ಯಾಕೆಂದರೆ ಲೋಕಸಭೆ ಚುನಾವಣೆವರೆಗೂ ಕೂಡ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡುವ ನಿಟ್ಟಿನಲ್ಲಿ ಒಂದೊಂದಾದ ನಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನಿರಂತರವಾಗಿ ಗ್ರಾಮಸ್ಥರ ಜೊತೆಗಿದ್ದುಕೊಂಡು ಹೋರಾಟ ಮಾಡುವಂಥದ್ದು, ಅದ್ರ ಜೊತೆಗೆ ಅಭಿಯಾನಗಳು, ಜೊತೆಗೆ ಸರ್ಕಾರದ ವಿರುದ್ಧ ಹಾಗೂ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ವಾಗ್ದಾಳಿಯನ್ನು ಮಾಡುವಂಥ ಒಂದು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಒಂದೆರಡು ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಪ್ಲಾನನ್ನು ಮಾಡ್ಕೊಂಡಿದೆ. ಏನು ತಮ್ಮ ಕಾಂಗ್ರೆಸ್ ಮೇಲೆ ಬಂದಿರುವಂಥ ಆರೋಪವನ್ನು JDS ಹಾಗೂ BJPಯ ಮೇಲೆ ಹೊರಿಸುವಂಥದ್ದು. ಅಂದರೆ ಈಗೇನು ಆ ಗ್ರಾಮದಲ್ಲಿ ಬೆಂಕಿ ಹಚ್ಕೊಳ್ಳೋದಕ್ಕೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಅಂದರೆ ತಾರಕಕ್ಕೇರೋದಕ್ಕೆ JDS ಹಾಗೂ BJPಯ ಷಡ್ಯಂತ್ರವೇ ಕಾರಣ ಅಂತ ಹೇಳುವಂಥ ಬಿಂಬಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಗಳನ್ನು ಮಾಡ್ತಾ ಇರುವಂಥದ್ದು. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನಲ್ಲಿ ಈ ಫ್ಲಾಗ್ ಫೈಟ್ ಇದೆಯಲ್ಲ, ಇದು ಮತ್ತೆ ಮುಂದುವರಿತಾ ಇದೆ. ಶಿವಾಜಿನಗರ ಬೆನ್ನಲ್ಲೇ ಮತ್ತೊಂದು ಕಡೆಯೂ ಕೂಡ ಹಳದಿ ಮತ್ತೆ ಹಸಿರು ಧ್ವಜವನ್ನು ಹಾರಿಸಿ ಇದು ನಿಮಗೆ ಕಾಣೋದಿಲ್ವಾ ಅಂಥೇಳಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಟಕ್ಕರ್ ಕೊಡ್ತಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಹಾಗಾದರೆ ಎಲ್ಲಿ ಗಮನಿಸ್ಬೋದು, ರಾಜಧಾನಿ ಬೆಂಗಳೂರಿನಲ್ಲಿ ಫ್ಲಾಗ್ ಫೈಟ್ ಮುಂದುವರೆದಿದೆ. ಶಿವಾಜಿನಗರ ಬೆನ್ನಲ್ಲೇ JJ ನಗರ ಠಾಣೆ ಮುಂಭಾಗ ಧ್ವಜ ಕಾಣಿಸ್ಕೊಂಡಿದೆ. ಪೊಲೀಸ್ ಠಾಣೆ ಮುಂದೆ ಹಸಿರು ಹಳದಿ ಬಣ್ಣದ ಬಾವುಟ, ಜಾಲತಾಣದಲ್ಲಿ ಧ್ವಜ ಹಾರಾಟದ ಫೋಟೋ ಹಾಕಿ ಕಿಡಿಕಾರಿರೋದು. ಇದು ಪೊಲೀಸರಿಗೆ ಕಾಣ್ತಿಲ್ವಾ ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು.
ವಿಡಿಯೋ ಅಲ್ಲ, ಫೋಟೋ ಅದು. ಪೊಲೀಸ್ ಠಾಣೆ ಮುಂಭಾಗ ಹಸಿರು ಮತ್ತು ಹಳದಿ ಬಣ್ಣದ ಬಾವುಟ ಅದು. ಆ ಫೋಟೋವನ್ನು ಹಾಕಿ ಇದು ಪೊಲೀಸ್ನವರಿಗೆ ಕಾಣ್ತಾ ಇಲ್ವಾ ಅಂತ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಯನಗರ ಠಾಣೆ. ಈ ಠಾಣೆಯಲ್ಲಿ ಠಾಣೆ ಮುಂಭಾಗವೇ ಹಳದಿ ಮತ್ತು ಹಸಿರು ಬಣ್ಣದ ಬಾವುಟ ಹಾರಿಸಿರೋದು ನೋಡಿ, ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕೆರಗೋಡು ಘಟನೆ ಅಂದರೆ ಇವೆಲ್ಲ ಕೆಲವೇ ನಿಮಿಷಗಳಲ್ಲಿ ಮುಗಿಯಬೇಕಾದಂಥ, ಕೆಲವೇ ನಿಮಿಷಗಳಲ್ಲಿ, ಒಂದು ಅರ್ಧ ಗಂಟೆ ಅಂತ ಅಂದ್ಕೊಳ್ಳಿ, ಒಂದು 30 ನಿಮಿಷ ಅಥವಾ ಒಂದು 40 ನಿಮಿಷದಲ್ಲಿ ಬಗೆಹರಿಯುವಂಥ ಸಮಸ್ಯೆಗಳು. ಆದರೆ ಇದು ಯಾವ ರೀತಿ ಮುಂದುವರಿತಾ ಇದೆ. ಮಂಡ್ಯ ಕೆರಗೋಡು ನೋಡಿದ್ರಿ, ಅದಾದಮೇಲೆ ಶಿವಾಜಿನಗರ ನೋಡಿದ್ರಿ, ಅದಾದ ಬಳಿಕ ಈ ರೀತಿಯಾದಂಥ ಒಂದು ಪೋಸ್ಟ್ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಕಾಫಿ ನಾಡು ಚಿಕ್ಕಮಗಳೂರಿಗೆ 24 ಆನೆಗಳ ಬೀಟಮ್ಮ ಆನೆ ಗ್ಯಾಂಗ್ ಎಂಟ್ರಿ ಕೊಟ್ಟಿದ್ದು ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ, ಅತಿ ಬೇಗನೆ ಇದಕ್ಕೆ ಪರಿಹಾರ ಬೇಕು ಅಂತ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಫಿ ನಾಡು ಚಿಕ್ಕಮಗಳೂರಿನ ಜನರ ಆತಂಕ ಒಂದ್ ಕಡೆ ಆದ್ರೆ ಜೀವದ ಭೀತಿ ಕೂಡ ಎದುರಾಗಿದೆ. ಅದು ಬೀಟಮ್ಮ ಕಾಡಾನೆ ಗ್ಯಾಂಗ್ನಿಂದ ಕೂಡ. ಹೀಗಾಗಿ ಅರಣ್ಯ ಇಲಾಖೆ ಒಂದು ಪ್ಲಾನ್ ಅನ್ನ ಮಾಡಿರುವಂಥದ್ದು ಜನರ ರಕ್ಷಣೆಗೆ ಈಗ ಅಭಿಮನ್ಯು ಟೀಮ್ ಅನ್ನ ಕೂಡ ಬಳಸ್ಕೊಳ್ಳಲಾಗ್ತಿದೆ. ಅಂದ್ರೆ ದುಬಾರೆ ಹಾಗೂ ನಾಗರಹೊಳೆಯಿಂದ ಕೂಡ 8 ಆನೆಗಳು ಕೂಡ ಬಂದಿದೆ. ಅದು ಈಗ ಸದ್ಯಕ್ಕೆ ಮತ್ತಾವರ ಏನು ಅರಣ್ಯ ಇಲಾಖೆಯ ಗೆಸ್ಟ್ ಹೌಸ್ ಇದೆ, ಅಲ್ಲಿನ ಒಂದು ಸ್ಥಳದಲ್ಲಿ ಕೂಡ ಏನೋ ಒಂದು ಅಭಿಮನ್ಯು ಆ್ಯಂಡ್ ಟೀಮ್ನ ಕೂಡ ಇಡಲಾಗಿದೆ. ಒಂದು ವೇಳೆ ಏಕಾಏಕಿ ಗ್ರಾಮಗಳಿಗೆ ನುಗ್ಗಿದ್ರೆ ಅಥವಾ ನಗರ ಪ್ರದೇಶದೊಳಗೆ ಎಂಟ್ರಿ ಕೊಟ್ಟರೆ ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಏನೋ ಒಂದು ಪಟಾಕಿ ಸಿಡಿಸಿ ಓಡಿಸುವಂಥ ಕೆಲಸ ಮಾಡ್ತಾರೆ. ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಎಲ್ಲೊಂದು ಕಡೆ ಗುಂಪು ಚದರೋ ಸಾಧ್ಯತೆ ಇದೆ. ಹಾಗಾಗಿ ಅವನ್ನ ನಗರ ಪ್ರದೇಶಕ್ಕೆ ಬರದಂತೆ ತಡೆಯೋಕ್ಕೆ ಮತ್ತು ಜನರು ಯಾವುದೇ ಕಾರಣ ಜನರಿಗೂ ಅನಾಹುತವಾಗದಂತೆ ಈಗಾಗಲೇ ಅಭಿಮನ್ಯು ಟೀಮನ್ನು ಕೂಡ ಬಳಸ್ಕೊಳ್ಳಲಾಗ್ತಿದೆ. ಇವತ್ತಿನ ಒಂದು ಬೀಟಮ್ಮ ಗ್ಯಾಂಗ್ನ ನಡೆ ಏನು, ಅಥವಾ ಜಿಲ್ಲೆಯಿಂದ ಮತ್ತೆ ಸಕಲೇಶಪುರ ಭಾಗಕ್ಕೆ ಹೋಗುತ್ತಾ ಅನ್ನೋದು ಕೂಡ ನೋಡಿಕೊಂಡು ನಾಳೆ ಮುಂದಿನ ಕಾರ್ಯಾಚರಣೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನಿರ್ಧಾರವನ್ನು ಕೂಡ ಈಗ ಅರಣ್ಯ ಇಲಾಖೆ ಮಾಡಲಿಕ್ಕೆ ಮುಂದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೋಡಿ, ಜಗದೀಶ್ ಶೆಟ್ಟರ್ ಏನೋ ಬಿಜೆಪಿಗೆ ವಾಪಸ್ ಬಂದು ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ತಲೆಬಿಸಿ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ಗೆ ಈಗ ತಲೆಬೇನೆ ಶುರುವಾಗಿದೆ. ಅದರಲ್ಲೂ ಕೂಡ ಬೆಳಗಾವಿ ಕ್ಷೇತ್ರದ ಬಗ್ಗೆ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನು ತೊರೆದು ಘರ್ವಾಪ್ಸಿ ಆದರು. ಈ ಬೆನ್ನಲ್ಲೇ ಇದು ಕಾಂಗ್ರೆಸ್ಗೆ ಈಗ ಟೆನ್ಷನ್ ಶುರುವಾಗಿರೋದು. ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ, DKಶ ಮಹತ್ವದ ಚರ್ಚೆಯನ್ನು ಮಾಡ್ತಿದ್ದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ಹೊರಹಾಕಿದ್ದಾರಂತೆ. ಈ ಬಗ್ಗೆ AICC ಅಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ DK ಶಿವಕುಮಾರ್. ಜಾರಕಿಹೊಳಿ ಅಸಮಾಧಾನ ನಿರ್ಲಕ್ಷಿಸೋದು ಬೇಡ ಅಂತ ಹೇಳಿದಾರಂತೆ. ಅವರೇನಾದರೂ ಅಸಮಾಧಾನವನ್ನು ಹೊರಹಾಕಿದರೆ ಅದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ಅಂತ, ಬಹಳ ಸೀರಿಯಸ್ ತಗೊಳ್ಬೇಕು ಅದನ್ನ ಅಂಥೇಳಿ. ಮತ್ತೊಂದು ಕಡೆ ಜಾರಕಿಹೊಳಿ ಸಿಟ್ಟಾದರೆ ಅದು ಬೇರೆ ರೀತಿಯಾದಂಥ ತಿರುವು ಪಡೆಯಬಹುದು ಅಂಥೇಳಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಿ ಸಮಸ್ಯೆಯನ್ನು ಸೃಷ್ಟಿಸಬೇಡಿ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ DKಶಿಗೆ ಕಿವಿ ಮಾತನ್ನು ಹೇಳಿದಾರಂತೆ. ಸೊ ಏನೇ ಆದರೂ ಕೂಡ ಪಕ್ಷದಲ್ಲಿ ಯಾವುದನ್ನು ಕೂಡ ನೀವು ಸಿಲ್ಲಿಯಾಗಿ ತೆಗೆದುಕೊಳ್ಬೇಡಿ, ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಸೊ ಹಾಗಾಗಿ ಏನಿಲ್ಲಿ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ಹೊರಹಾಕಿದಾರಲ್ಲ, ಯಾವುದೇ ಕಾರಣಕ್ಕೂ ಅದನ್ನ ನೀವು ನಿರ್ಲಕ್ಷ್ಯ ಮಾಡಬೇಡಿ, ಏನಾಗಿದೆ ಮಾಡಿ ಕೂತು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂಥೇಳಿ ಬೆಳಗಾವಿಯಲ್ಲಿ ಬೇರೆ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಿ ಅದನ್ನು ಹಾಗೆ ಮುಂದುವರಿಸ ಸಮಸ್ಯೆ